ಆರ್ಮಿ ಸೇರುವ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಅಭ್ಯರ್ಥಿಗಳೇ, ಇಂದು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ, ಆರ್ಮಿ ಸೇರುವ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಯು ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ನಮ್ಮ 17 ವರ್ಷದ ಅನುಭವದ ಮುಖಾಂತರ ಆರ್ಮಿ ಪರೀಕ್ಷೆಗೆ ಯಾವ್ಯಾವ ಪ್ರಶ್ನೆಗಳು ಮುಖ್ಯವಾಗಿ ಬರುತ್ತವೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇಂದು ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತಕ್ಕಂಥ ಪಾಠವನ್ನು ವಿಡಿಯೋ ಮುಖಾಂತರ ನಾವು ನಿಮಗೆ ನೀಡ್ತಾ ಇದ್ದೀವಿ. ಆತ್ಮೀಯ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಆರ್ಮಿ ಸೇರುವ ಪ್ರತಿಯೊಬ್ಬರಿಗೆ ಮುಟ್ಟುವವರೆಗೆ ಶೇರ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಉದ್ಯೋಗ ಮಾಹಿತಿ ಮತ್ತು ಆರ್ಮಿ ಪರೀಕ್ಷೆಗೆ ಬರುವಂಥ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಬಿಡ್ತಾ ಇದ್ದೀವಿ. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ಕಳಿಸಿಕೊಡಬೇಕು. ಇಂದು ನಾವು ನಿಮಗೆ ಬಿಡುವಂಥ ಪಾಠ ಸೈನ್ಸ್ದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಪಾಠ, ಆರ್ಮಿ ಪರೀಕ್ಷೆಗೆ ಫಿಕ್ಸ್ ಕ್ವಶನ್ ಬರುವಂಥ ಪಾಠವನ್ನು ನಾವು ನಿಮಗೆ ಇವತ್ತು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತಕ್ಕಂಥ ಪಾಠವನ್ನು ವಿಡಿಯೋ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಲಕ್ಷ್ಯ ಕೊಟ್ಟು ಆ ವಿಡಿಯೋವನ್ನು ನೋಡಿ ಅದರಲ್ಲಿ ಬರ್ತಕ್ಕಂಥ ನೋಟ್ಸ್ಗಳನ್ನು ಪಾಯಿಂಟ್ ಮಾಡಿಕೊಳ್ಳಿ ಎಂದು ತಮಗೆ ಈ ಮೂಲಕ ತಿಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚಾಪ್ಟರನ್ನು ನೋಡೋಣ. ಅದು ಯಾವುದಪ್ಪ ಅಂತಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಈ ಪಾಠ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವೇನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಬೇಸಿಕ್ಕಾಗಿ ತಿಳ್ಕೊಬೇಕು. ವಿ ಹ್ಯಾವ್ ಟು ನೋ ಸಮ್ ಬೇಸಿಕ್ಸ್ ಬಿಹೈಂಡ್ ದಿಸ್ ಚಾಪ್ಟರ್. ದಟ್ ಈಸ್ ಭೌತರಾಶಿ ಎಂದರೇನು ಅನ್ನೋದನ್ನು ಮೊದಲು ಕಲ್ತ್ಕೊಳ್ಳೋಣ. ಭೌತರಾಶಿ ಅಂತಂದರೆ ಎಂಥದಪ್ಪ ಅಂತಂದರೆ ಯಾವುದನ್ನು ನಮಗೆ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಐತೋ ಅಂಥವುಗಳಿಗೆ ನಾವು ಭೌತರಾಶಿ ಅಂತ ಕರಿತೀವಿ. ಹಾಗಾದರೆ ಯಾವುದು? ಈಗ ಉದ್ದ ಅನ್ನೋದನ್ನು ನಮ್ಗೆ ಅಳತೆ ಮಾಡ್ಲಿಕ್ಕೆ ಬರ್ತದೆ, ಅದನ್ನು ಭೌತರಾಶಿ ಅಂತ ಕರಿತೀವಿ. ಉದ್ದ ಅನ್ನೋದನ್ನು ಭೌತರಾಶಿ. ಯಾವುದಾದ್ರೂ ವಸ್ತುವನ್ನು ತೊಗೊಂಡು ಬಂದೀವಿ, ಉದಾಹರಣೆಗೆ ಒಂದು 5 ಲೀಟ್ರ್ ಹಾಲು ತೊಗೊಂಡು ಬಂದೀವಿ ಅಂತಂದ್ರೆ ಅದು ಇಷ್ಟು ಗಾತ್ರ ಹಿಡಿದಿರ್ತದೆ. ಆ ಗಾತ್ರ ಅನ್ನೋದನ್ನು ಅಳತೆ ಮಾಡ್ಲಿಕ್ಕೆ ನಮ್ಗೆ ಆಗ್ತದೆ. ಆ ಗಾತ್ರಕ್ಕೆ ನಾವು ಭೌತರಾಶಿ ಅಂತ ಕರಿತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಹಂಗಾರೆ ವಾಟ್ ಡು ಯು ಮೀನ್ ಬೈ ಫಿಸಿಕಲ್ ಕ್ವಾಂಟಿಟಿ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ವಾಟ್ ಡು ಯು ಮೀನ್ ಬೈ ಫಿಸಿಕಲ್ ಕ್ವಾಂಟಿಟಿ ಅಂತಂದರೆ ಎ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೇಜರ್ಡ್. ಎ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೇಜರ್ಡ್, ದಟ್ ಈಸ್ ನೋನ್ ಆಸ್ ಫಿಸಿಕಲ್ ಕ್ವಾಂಟಿಟಿ. ಭೌತರಾಶಿ ಅಂತಂದ್ರೆ ಅಳತೆ ಮಾಡಲು ಸಾಧ್ಯವಿರುವ ರಾಶಿಯನ್ನು ಭೌತರಾಶಿ ಅಂತ ಕರಿತೀವಿ. ಉದಾಹರಣೆಗೆ ಉದ್ದ ಆಗಿರ್ಬೋದು. ಈ ರೂಮು ಎಷ್ಟು ಏರಿಯಾ ಐತಿ ಅನ್ನೋದನ್ನು ಅಳತೆ ಮಾಡ್ಲಿಕ್ಕೆ ಬರ್ತದೆ. ಹೆಂಗೆ? ಉದ್ದ ಅಳತೆ ಮಾಡ್ತೀವಿ, ಅಗಲ ಅಳತೆ ಮಾಡ್ತೀವಿ, ವಿಸ್ತೀರ್ಣ ಬರೋಬ್ಬರಿ ಉದ್ದ ಇಂಟು ಅಗಲ ಮಾಡ್ಕೋತೀವಿ, ನಮಗೆ ಈ ರೂಮಿನ ವಿಸ್ತೀರ್ಣ ಎಷ್ಟು ಅಂತ ಅರ್ಥ ಆಗ್ತದೆ. ಹಾಗೇನೆ ಈಗೊಂದು ಯಾವುದೋ ಬೈಕ್ ಓಡ್ಲಿಕ್ಕೆ ಹತ್ತದೆ ಅಂತ ನೋಡ್ಕೊಂಡ್ರೆ ಎಷ್ಟು ಸ್ಪೀಡ್ ಹೊಂಟಿದೆ ಅದು ಅಂತ ಅನ್ನೋದನ್ನು ಅಳತೆ ಮಾಡ್ಲಿಕ್ಕೆ ಬರ್ತದೆ. ಹಾಗಾದ್ರೆ ಸ್ಪೀಡ್ ಜವ ಅನ್ನೋದು ಒಂದು ಭೌತರಾಶಿ, ವೆಲಾಸಿಟಿ ಅನ್ನೋದು ಒಂದು ಭೌತರಾಶಿ, ವೇಗ ಅನ್ನೋದು, ವಸ್ತುವಿನ ತೂಕ ಅನ್ನೋದು ಒಂದು ಭೌತರಾಶಿ. ಹೀಗೆ ಭೌತರಾಶಿ ಅನ್ನೋದನ್ನು ವರ್ಡ್ ನೆನಪಿಟ್ಕೋಬೇಕು ನೀವು. ಫಿಸಿಕಲ್ ಕ್ವಾಂಟಿಟಿ ಅನ್ನೋದನ್ನು ನೆನಪಿಟ್ಕೋಬೇಕು. ಅಂದರೆ ಅಳತೆ ಮಾಡಲು ಸಾಧ್ಯವಿರುವ ರಾಶಿಯನ್ನು ಭೌತರಾಶಿ ಅಂತ ಕರಿತೀವಿ. ಅದಕ್ಕೆ ಭೌತರಾಶಿ ಅಂತ ನಾ ಅನ್ನೇ ಅಂತಂದರೆ ನೀವು ನೆನಪೇನು ಬರಬೇಕು? ಉದ್ದ, ದ್ರವ್ಯರಾಶಿ, ಉಷ್ಣತೆ, ಈ ತಿಂಗಳು ಕರೆಂಟ್ ಎಷ್ಟು ಉಪಯೋಗ ಮಾಡಿಕೊಂಡಿದೀವಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್, ಇಂಥವು ನೆನಪಿಗೆ ಬಂದರೆ ಸಾಕು, ಇದೇನು ಎಕ್ಸಾಮಿಗೆ ಬರುವಂಥದ್ದಲ್ಲ. ಹಂಗಾದ್ರೆ ಈಗ ಸಪೋಸು ಭೌತರಾಶಿ ಅಂತ ತಿಳ್ಕೊಂಡಿವ್ ನಾವು. ಅಭೌತರಾಶಿ ಅಂತಂದ್ರೆ ಏನು ಅಂತಂದ್ರೆ ಕೊಡ್ಲೆ ನೆನಪಾಗ್ತದೆ ನಮ್ಗೆ. ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅಂತೇಳಿ. ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ದಾರದಂಥ ಕ್ವಾಂಟಿಟಿಯನ್ನ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಅವ ಎಂಥವಿರ್ಬೋದು? ನನಗೆ ಯಾವುದೋ ಒಂದು ವಾಸನೆ ತೊಗೊಳಕ್ತೀನಿ, ವಾಸನೆ ಎಷ್ಟು ಚಲೋ ಐತಪ್ಪ ಅಂತ ಅನ್ನೋದು, ವಾಸನೆ ಎಷ್ಟು ಚಲೋ ಐತಿ ಅಂತ ಅನ್ನೋದು ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಸುಂದರವಾಗಿರುವಂಥ ಹಾಡು ಬರ್ಲಿಕ್ಕೆ ಹತ್ತದೆ, ಅಂದ್ರೆ ಮೆಲೋಡಿಯಸ್ ಸಾಂಗ್ ಬರ್ಲಿಕ್ಕೆ ಹತ್ತದೆ, ಎಷ್ಟು ಸಾಂಗ್ ಎಷ್ಟು ಚಲೋ ಐತಿ ಅಂತ ಅನ್ನೋದು ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಂಥವುಗಳನ್ನು ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಹಂಗಾರೆ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಎ ಕ್ವಾಂಟಿಟಿ ವಿಚ್ ಕೆನಾಟ್ ಬಿ ಮೇಜರ್ಡ್.
ಅಳತೆ ಮಾಡಲು ಸಾಧ್ಯವಾಗದ ಭೌತ ರಾಶಿಯನ್ನ ಅಭೌತ ರಾಶಿ ಅಂತ ಕರಿತೀವಿ. ಉದಾಹರಣೆಗೆ ಮ್ಯೂಸಿಕ್ ಆಗಿರ್ಬೋದು, ಲವ್ ಆಗಿರ್ಬೋದು, ಹೇಟ್ ಆಗಿರ್ಬೋದು. ಈಗ ಯಾರೋ ಒಬ್ರು ಶ್ರೀಮಂತ ಅದಾರಂದ್ರೆ ಎಷ್ಟು ಶ್ರೀಮಂತ ಅನ್ನೋದು ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ, ಶ್ರೀಮಂತ ಆಗಿರ್ಬೋದು. ಇಂಥವುಗಳನ್ನ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಹೌದಾ? ಇನ್ನು ನಾವು ಪಾಠಕ್ಕೆ ಬರೋಣ ಅಂತ. ಮೊದಲನೇದೇನು ಅಂತಂದ್ರೆ, ನಾವು ಅಳತೆ ಮಾಡ್ಲಿಕ್ಕೆ ಹೊರಟಿರುವಂಥದ್ದು ಈ ಭೌತ ರಾಶಿಗಳನ್ನ. ಅದಕ್ಕಾಗಿ ನಾವು ಭೌತ ರಾಶಿ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಮಾಡಿಕೊಟ್ಟೆ ಅಂತ. ನಂತರ ಏನು ಅಂತಂದ್ರೆ, ಈ ಭೌತ ರಾಶಿಗಳನ್ನ ಅಳತೆ ಮಾಡಬೇಕಾದ್ರೆ ನಾವೊಂದು ಸ್ಟ್ಯಾಂಡರ್ಡ್ ಅನ್ನ ಮೊದಲು ಫಿಕ್ಸ್ ಮಾಡ್ಕೋಬೇಕಾಗ್ತದೆ. ಫಿಕ್ಸ್ ಮಾಡ್ಕೊಳ್ಳೋದು ಅಂತಂದ್ರೆ, ನನ್ನ ಹತ್ರ ಒಂದು 5 ಮೀಟರ್ ಉದ್ದಿರುವಂಥ ದಾರ ಇದೆ. 5 ಮೀಟರ್ ಅನ್ನೋದು ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ, ಹೆಂಗೆ ಹೇಳ್ಬೇಕು ನಾನು? ನನ್ನ ಕಡೆ ಒಂದು ಸ್ವಲ್ಪ ದಾರ ಇದೆ. ಹೇಗೆ ಅಳತೆ ಮಾಡೋದು? ಫಸ್ಟ್ ನಾವು ನಮ್ಮ ಮೈಂಡ್ದಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು, ಯಾವ್ದಾರ ಒಂದು ಸ್ಟ್ಯಾಂಡರ್ಡ್ ಅನ್ನ ಹೇಳ್ಕೊಳ್ಳೋದು. ಏನು? 1 ಮೀಟರ್ ಅನ್ನೋದನ್ನ ಫಿಕ್ಸ್ ಮಾಡ್ಕೋಬೇಕು ನಾವು ಮೊದಲು. ಅಥವಾ ನನ್ನ ಹತ್ರ ಒಂದಿಷ್ಟು ಭಾರವಾಗಿರುವಂಥ ವಸ್ತು ಇದೆ, ಎಷ್ಟಿದೆ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗಾದ್ರೆ 1 ಕಿಲೋ ಅನ್ನೋದನ್ನ ನಾವು ಮೊದಲು ಏನು ಮಾಡ್ಕೋಬೇಕು? ಫಿಕ್ಸ್ ಮಾಡ್ಕೋಬೇಕು. ಇಂಥವಕ್ಕೆ ನಾವು ಏನಂತೀವಿ ಅಂತಂದ್ರೆ ಯೂನಿಟ್ಸ್, ಮಾನಗಳು ಅಂತ ಕರಿತೀವಿ. ಮಾನ ಅಂತಂದ್ರೆ ಯೂನಿಟ್ಸ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಯೂಸ್ಡ್ ಫಾರ್ ಮೆಜರ್ಮೆಂಟ್. ಸ್ಟ್ಯಾಂಡರ್ಡ್ ಯೂಸ್ಡ್ ಫಾರ್ ಮೆಜರ್ಮೆಂಟ್, ಅಳತೆ ಮಾಡಲು ಬಳಸುವಂತ ಒಂದೇನೋ ಫಿಕ್ಸ್ ಮಾಡ್ಕೊಂಡಿದ್ದಿರ್ತದಲ್ಲ, ಅದನ್ನು ನಾವು ಯೂನಿಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯಿಂದ ಹೇಳ್ಬೇಕು, ಇಟ್ ಈಸ್ ಆನ್ ಆಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಅದನ್ನ ಆಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅಂತ ಕರಿತೀವಿ. ಅಥವಾ ಇಲ್ಲಿ ಸ್ಟ್ಯಾಂಡರ್ಡ್ ಅಂತಂದ್ರೆ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಯೂನಿಟ್. ಅದು ಅಂತಾರಾಷ್ಟ್ರೀಯವಾಗಿ ಬಳಸಿಕೊಂಡಂತ, ಅಂತಾರಾಷ್ಟ್ರೀಯವಾಗಿ ಎಲ್ಲರೂ ಸ್ವೀಕರಿಸಿದಂತ ಒಂದು ಮಾನ ಆಗಿರ್ತದೆ. ಉದಾಹರಣೆಗೆ ಉದ್ದ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೆ ಆದ್ರೆ 1 ಮೀಟರ್ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಆ ನಂತರ ಉಷ್ಣತೆ ಎಷ್ಟು ಬಿಸಿಯಾಗಿದೆ ಅನ್ನೋದನ್ನ, ಉಷ್ಣತೆ ನಾವು ಅಳಿಬೇಕಾಗಿತ್ತು ಅಂತಂದ್ರೆ ಇಷ್ಟು ಬಿಸಿ, ಇಷ್ಟು ಬಿಸಿ, ಇಷ್ಟು ಬಿಸಿ ಅನ್ನೋದನ್ನ 1 ಡಿಗ್ರಿ ಸೆಲ್ಸಿಯಸ್ನೋ, ಡಿಗ್ರಿ ಸೆಂಟಿಗ್ರೇಡೋ, ಅಥವಾ ಡಿಗ್ರಿ ಕೆಲ್ವಿನ್ನೋ, ಅಥವಾ ಡಿಗ್ರಿ ಫ್ಯಾರನೀಟೋ, ಇಂಥವುಗಳನ್ನ ನಾವೇನ್ ಮಾಡ್ಕೋಬೇಕು? ಮೊದಲು ಫಿಕ್ಸ್ ಮಾಡ್ಕೋಬೇಕು. ಅಂಥವುಗಳಿಗೆ ನಾವು ಯೂನಿಟ್ ಅಂತ ಕರಿತೀವಿ. ಹಂಗಾರೆ ಯೂನಿಟ್ ಡೆಫಿನೇಷನ್ ಅನ್ನ ನೀವು ನೆನ್ಪಿಡ್ಬೇಕಾಗ್ತದೆ. ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಯೂಸ್ಡ್ ಫಾರ್ ಮೆಜರ್ಮೆಂಟ್. ಅಳತೆ ಮಾಡಲು ಬಳಸುವಂತದ್ದು ಒಂದು ಸ್ಟ್ಯಾಂಡರ್ಡ್ಗೆ ನಾವು ಯೂನಿಟ್ ಅಂತ ಕರಿತೀವಿ ಅಂತ. ಇದನ್ನ ನೆನ್ಪಿಟ್ಕೋಬೇಕಿದೆ. ಇನ್ನ ಪರೀಕ್ಷೆಯೊಳಗ ಇದ್ರ ಯೂನಿಟ್ ಯಾವುದು, ಈ ಭೌತ ರಾಶಿಯನ್ನ ಯಾವ ಮಾನದಲ್ಲಿ ಅಳಿತೀವಿ ಅನ್ನೋದನ್ನು ಬಹಳಷ್ಟು ಪರೀಕ್ಷೆಗೆ ಬಂದಿರ್ತದೆ. ಈ ಚಾಪ್ಟರ್ 1 ರಿಂದ 3 ಕ್ವಶನ್ಗಳನ್ನ ಕವರ್ ಮಾಡುವಂಥದ್ದು. ಕೆಲವೊಂದು ಪರೀಕ್ಷೆಗಳಲ್ಲಿ 1 ಕ್ವಶನ್ ಕವರ್ ಮಾಡಿದ್ದಾರೆ, ಇನ್ನು ಕೆಲವೊಂದು ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನ ಕವರ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಈಸ್ ಕನ್ಸರ್ನ್. ನೆಕ್ಸ್ಟ್, ಮೆಜರ್ಮೆಂಟ್ ಅಂದ್ರೆ ಏನು ಅಂತಂದ್ರೆ, ಇಟ್ ಇಸ್ ಏನು, ನಾ ಅಳತೆ ಮಾಡ್ತೀನಿ ಅಂತಂದ್ರೆ ಈ ರೂಮಿನ ಉದ್ದ 10 ಮೀಟರ್ ತನ್ನಿ ಅಂತಂದ್ರೆ ನಾ 1 ಮೀಟರ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲೇ 10 ಟೈಪ್ ಐತಿ, 10 ಪಟ್ ಐತಿ ಅಂತಂದಂಗೆ ಅದು 10 ಮೀಟರ್ ಆಗಿರ್ತದೆ. ಹಾಗಾದ್ರೆ ಇದನ್ನ ನಾವು ಹೆಂಗೆ ಹೇಳ್ತೀವಿ ಅಂತಂದ್ರೆ, ಇಟ್ ಈಸ್ ಅ ಕಂಪ್ಯಾರಿಸನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ವಿತ್ ಅ ಯೂನಿಟ್. ಹಂಗಾರ ನಾವು ಯಾವುದನ್ನ ಯೂನಿಟ್ ಅಂತ ಮಾಡ್ಕೊಂಡಿರ್ತೀವೋ ಅದಕ್ಕೆ ಇದು ಎಷ್ಟು ಪಟ್ ಐತಿ ಅಂತ ಹೇಳಿ ಕಂಪೇರ್ ಮಾಡೋದಕ್ಕೆ ನಾವೇನಂತೀವಿ ಅಂತಂದ್ರೆ ಮೆಜರ್ಮೆಂಟ್ ಅಂತ ಕರಿತೀವಿ. ಹೌದಾ? ಹಂಗಾದ್ರೆ ಮೊದಲು ಏನ್ ಮಾಡ್ತಿದ್ರು ಅಂತಂದ್ರೆ, ನಮ್ಮ ಪೂರ್ವಜರೆಲ್ಲರೂ ಏನ್ ಮಾಡ್ತಿದ್ರು, ಅಲ್ಲೆಲ್ಲ ಗುಂಪು ನದಿ ದಂಡಿ ಮೇಲೋ, ಅಲ್ಲೇ ಆದಿ ಕಾಲದಲ್ಲಿ ನದಿ ದಂಡಿ ಮೇಲೋ ಅಲ್ಲೇ ಇಲ್ಲೇ ವಾಸವಾಗಿರ್ತಿದ್ರು. ಅವ್ರು ಏನ್ ಮಾಡ್ತಿದ್ರು, ಅಳತೆ ಮಾಡ್ಲಿಕ್ಕೆ ಏನೇನೋ ಬಳಸ್ಕೊತಿದ್ರು. 1 ಗೆರೆ ಹಾಕಿದ್ರೆ ನಮ್ದೊಂದು ಹಸು ಐತಿ, ಹೀಗೆ 2 ಗೆರೆ ಹಾಕಿದ್ರೆ ನಮ್ಮ 2 ಹಸು ಅದಾವು, ಹಿಂಗೆ ಅಳತೆ ಮಾಡಿ. ಅಥವಾ ಏನೋ ಕೊಡತುಗಳು ವ್ಯವಹಾರ ಬಂದ್ರೆ ಯಾವುದೋ ಒಂದು ಮನೆಯಲ್ಲಿರುವಂಥ ಪಾತ್ರೆಯನ್ನು ತುಂಬಿ ಕೊಡ್ತಿದ್ರು. ಅದೇನೋ ಸೇರು ಅವು ಇವೆಲ್ಲ ಅಂತೀವಲ್ಲ, ಹಾಗೆ ಕೊಡೋದು ತಗೊಳ್ಳೋದು ಮಾಡ್ತಿದ್ವಿ. ಆದ್ರೆ ನಮ್ಮ ಸಂಸ್ಕೃತಿ ಬೆಳೆದಂಗೆ, ನಮ್ಮ ಜನಸಂಖ್ಯೆ ಬೆಳೆದಂಗೆ ನಮ್ಗೆ ಕೊಡತುಗಳು ವ್ಯವಹಾರ ಮಾಡೋದಕ್ಕಾಗಿ ಏನ್ ಬೇಕಾಗ್ತದೆ? ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಏನಾರ ಬೇಕಾಗ್ತದೆ, ಅದಕ್ಕೆ ಯೂನಿಟ್ ಅನ್ನೋದು ಏನಾರ ಬೇಕಾಗ್ತದೆ. ಅದಕ್ಕಾಗಿ ನಾವು ಈಗಾಗಲೇ 4 ಸಿಸ್ಟಮ್ ಅನ್ನ ನೋಡ್ಕೊಂಡಿದೀವಿ. ಅವುಗಳಲ್ಲಿ ಮೊದಲನೇದು ಯಾವುದು ಅಂತಂದ್ರೆ FPS ಸಿಸ್ಟಮ್. FPS ಅಂತಂದ್ರೆ ಬಹಳಷ್ಟು ಸಿಂಪಲ್ ಇದೆ. ಏನು? ಉದ್ದವನ್ನ ಫೂಟ್ದಾಗ ಅಳೆಯೋದು, ದ್ರವ್ಯರಾಶಿ ಮಾಸನ್ನ ಪೌಂಡ್ದೊಳಗೆ ಅಳೆಯೋದು, ಟೈಮ್ ಅನ್ನ ಸೆಕೆಂಡ್ದಾಗ ಅಳೆಯೋದು ಅನ್ನುವಂಥ ಪದ್ಧತಿ ಇದು. ಇದು ಮೊದಲು ಇಂಗ್ಲೆಂಡ್ದಲ್ಲಿ ಇತ್ತು ಅಂತ ಅಂದ್ಕೋತೀವಿ. ಆ ರಾಜನಿಗೆ ಅಷ್ಟು ಮರ್ಯಾದೆ. ನಾವೇನಾರ ಉದ್ದ ಅಳಿಬೇಕಾಗಿತ್ತು ಅಂತಂದ್ರೆ
ಅವನ ಪಾದದ ಅಳತೆಯನ್ನು ತಗೊಂಡು ಒಂದು ಫೂಟ್, ಅದನ್ನು ನಾವು ಫಿಕ್ಸ್ ಮಾಡ್ಕೋಬೇಕು ಯೂನಿಟ್ ಇದು, ಹೌದಾ? ಇದ್ರದ್ದು 4 ಪಟ್ಟು ಇತ್ತಂದ್ರೆ 4 ಫೂಟ್ ಉದ್ದ ಅಂತ. ರಾಜನಿಗೆ ಅಷ್ಟು ಮರ್ಯಾದೆ ಇತ್ತು ಮೊದಲಿನ ಕಾಲ. ಇದು ಇಂಗ್ಲೆಂಡ್ದಲ್ಲಿರುವಂಥ ಒಂದು ಪದ್ಧತಿ. ಹೀಗೇನೆ ಇವು ಎಲ್ಲ ಈಗೀಗ ಉಪಯೋಗ ಮಾಡೋದಿಲ್ಲ. ಈಗ ನಾವು ಎಲ್ಲರೂ ಉಪಯೋಗ ಮಾಡೋದು ಒಂದೇ ಒಂದು, ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಹಂಗಾರೆ ಎರಡನೇ ಪದ್ಧತಿ ಯಾವುದು ಅಂತಂದ್ರೆ MKS ಪದ್ಧತಿ ಅಂತೇಳಿ. MKS ಪದ್ಧತಿ ಅಂತಂದ್ರೆ ಲೆಂತ್ ಅನ್ನ ಮೀಟರ್ದಲ್ಲಿ ಎಳೆಯೋದು, ದ್ರವ್ಯರಾಶಿ ಮಾಸನ್ನ ಕಿಲೋಗ್ರಾಮ್ದಾಗ ಎಳೆಯೋದು, ಟೈಮ್ ಅನ್ನ ಸೆಕೆಂಡ್ದಾಗ ಎಳೆಯೋದು. ಹೀಗೆ ಇನ್ನೊಂದು ಪದ್ಧತಿ CGS ಸಿಸ್ಟಮ್ ಅಂತೇಳಿ. CGS ಸಿಸ್ಟಮ್ ಅಂತೇಳಿ ಹಂಗಾರ ಲೆಂತ್ ಅನ್ನ ಸೆಂಟಿಮೀಟರ್ದಲ್ಲಿ ಎಳೆಯೋದು, ಮಾಸನ್ನ ಗ್ರಾಮ್ದಲ್ಲಿ ಎಳೆಯೋದು, ಟೈಮ್ ಅನ್ನ ಸೆಕೆಂಡ್ದಲ್ಲಿ ಎಳೆಯೋದು. ಇವು 3 ಪದ್ಧತಿಗಳನ್ನ ಈಗ ನಾವು ಬಳಸ್ತಾ ಇಲ್ಲ. ಯಾಕಂತಂದ್ರೆ ಇವು ಒಂದು ಇಂಗ್ಲೆಂಡ್ದಾಗೋ ಇನ್ನೊಂದೆಲ್ಲೋ ಅವುಗಳನ್ನ ಬಳಸ್ಕೊಂಡಂತ ಪದ್ಧತಿಗಳು. ಈಗ ಕೊಡತುಗಳು ವ್ಯವಹಾರ ಮಾಡೋತ್ನ್ಯಾಗ ಪೌಂಡ್ದಾಗ ಅಳತೆ ಮಾಡಿದ್ದನ್ನ ಕಿಲೋಗ್ರಾಮ್ದಾಗ ಅಳತೆ ಮಾಡಿದ್ರೆ ಸರಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಎಲ್ಲಾ ದೇಶದವ್ರು ಕೂಡ್ಕೊಂಡು ಏನ್ ಮಾಡ್ಕೊಂಡಿದ್ವಿ ಅಂತಂದ್ರೆ SI ಸಿಸ್ಟಮ್ ಅಂತ ಮಾಡ್ಕೊಂಡಿದೀವಿ. ಅದಕ್ಕೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಹಂಗಾರೆ SI ಪದ್ಧತಿ ಎಂದರೆ ಏನು ಅಂತ ಕೇಳಿದ್ರು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ ಅಂತ. ಇದನ್ನ ನಾವು ಕಲಿಬೇಕಾಗ್ತದೆ. ಇದರಲ್ಲಿನೇ ನಮಗೆ ಪ್ರಶ್ನೆ ಬರೋದು. ಹಂಗಾದ್ರೆ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ದಲ್ಲಿ ನಾವು ಕಲಿಬೇಕಾದ್ರೆ 2 ಗುಂಪುಗಳನ್ನ ಮಾಡ್ಕೊಂಡಿದ್ವಿ. ಇದನ್ನ ಹೆಂಗ್ ಮಾಡ್ಕೊಂಡಿವಿ ಅಂತಂದ್ರೆ ಎಲ್ಲಾ ದೇಶದ ಪ್ರತಿನಿಧಿಗಳನ್ನ ಒಂದ್ ಕಡೆ ಕೂಡ್ಕೊಂಡು ಉದ್ದವನ್ನು ಎದರಲ್ಲಿ ಎಳೆಯೋದು, ಮೀಟರ್ನಲ್ಲಿ ಎಳೆಯೋದು, ಮಾಸ್ ದ್ರವ್ಯರಾಶಿಯನ್ನ ಎದರಲ್ಲಿ ಎಳೆಯೋದು, ಕಿಲೋಗ್ರಾಮ್ದಲ್ಲಿ ಎಳೆಯೋದು. ಹೀಗೆ ಎಲ್ಲ ಭೌತರಾಶಿಗಳ ಮಾನಗಳನ್ನ ನಾವೇನ್ ಮಾಡ್ಕೊಂಡಿದ್ವಿ, ಫಿಕ್ಸ್ ಮಾಡ್ಕೊಂಡಿದೀವಿ. ಅಂತಹ ಫಿಕ್ಸ್ ಮಾಡಿದ ಲಿಸ್ಟ್ ಅನ್ನ ನಾವು ನೋಡ್ಕೋತಾ ಹೋದಿವಿ ಅಂತಂದ್ರೆ ಅದರಲ್ಲಿ ಇದೇನೆ 1, 2, 3 ಪ್ರಶ್ನೆಗಳು ಪರೀಕ್ಷೆಗೆ ಬರೋದು. ಹಂಗಾದ್ರೆ ಈ ಲಿಸ್ಟ್ ಮಾಡೋ ಹೊತ್ನ್ಯಾಗ ಎಲ್ಲಾ ದೇಶದವ್ರು ಕೂಡ್ಕೊಂಡು ಏನ್ ಲಿಸ್ಟ್ ಮಾಡ್ಯಾರಲ್ಲ, ಇದು ಈ ಲಿಸ್ಟ್ ಮಾಡೋ ಹೊತ್ನ್ಯಾಗ 2 ಗುಂಪುಗಳನ್ನ ಮಾಡ್ಕೊಂಡ್ರು. ಒಂದನ್ನ ಫಂಡಮೆಂಟಲ್ ಯೂನಿಟ್ಸ್ ಅಂತ ಮಾಡ್ಕೊಂಡ್ರು, ಇನ್ನೊಂದ ಡಿರೈವ್ಡ್ ಯೂನಿಟ್ಸ್ ಅಂತ ಮಾಡ್ಕೊಂಡ್ರು. ಡಿರೈವ್ಡ್ ಯೂನಿಟ್ಸ್ ಅನ್ನ ನಂತರ ನೋಡೋಣ. ಫಸ್ಟ್ ಫಂಡಮೆಂಟಲ್ ಯೂನಿಟ್ಸ್ ಗಳನ್ನ ನೋಡ್ಕೊಳ್ಳೋಣ. ಫಂಡಮೆಂಟಲ್ ಯೂನಿಟ್ಸ್ ದಲ್ಲಿ 9 ಫಿಸಿಕಲ್ ಕ್ವಾಂಟಿಟಿಗಳಿಗೆ ಯೂನಿಟ್ಗಳು ಯಾವುವು ಅನ್ನೋದನ್ನ ಹೇಳಿದ್ದಾರೆ. ಇವಕ್ಕೆ ಯಾಕೆ ಫಂಡಮೆಂಟಲ್ ಅಂದ್ರು ಅಂತ ಅನ್ನೋದನ್ನ ನಂತರ ನೋಡೋಣ. ಯಾಕಂತಂದ್ರೆ ಈ ಎಲ್ಲಾ ಮುಗಿದ ಬೆಳಕ್ ಫಂಡಮೆಂಟಲ್ ಮುಗಿದ ಬೆಳಕ್ ಡಿರೈವ್ಡ್ ಹೋಗ್ತಿರ್ತೀವಿ, ಇವಕ್ಕೆ ಯಾಕೆ ಇವಕ್ಕೆ ಅಂತಾರೆ ಅಂತ ಅವಾಗ ಅರ್ಥ ಆಗ್ತದೆ, ಅಲ್ಲಿ ತನಕ ಅರ್ಥ ಆಗೋದಿಲ್ಲ. ಬಹಳ ಸಿಂಪಲ್ ಅವು. ಈ 9ರಲ್ಲಿ ನೀವು ಕೇವಲ 5 ನೆನ್ಪಿಡ್ಬೇಕು. ಅದರಲ್ಲಿ 1 ಪರೀಕ್ಷೆಗೆ ಡೆಫಿನೆಟ್ ಆಗಿ ಹೆಚ್ಚು ಕಡಿಮೆ ಬರ್ತಿರ್ತದೆ ಆರ್ಮಿ ಎಕ್ಸಾಮ್ದಲ್ಲಿ. ಹಾಗಾದ್ರೆ ಅವು ಯಾವುವು ಅಂತಂದ್ರೆ 9ರಲ್ಲಿ ಮೊದಲನೇದು ಲೆಂತ್, ಉದ್ದವನ್ನ ಮೀಟರ್ ಅನ್ನುವಂಥ ಮಾನದಲ್ಲಿ ಎಳೆಯೋದು. ಹಂಗಾರ ಪರೀಕ್ಷೆಗೆ ಹಿಂಗೆ ಕೇಳಿರ್ತಾರೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಲೆಂತ್ ಅಂತ ಕೇಳಿದ್ರೆ ಮೀಟರ್ ಅಂತ ನೀವು ಮಾಡ್ಕೋಬೇಕು. ಅಥವಾ ರಿವರ್ಸ್ ಆಗಿ ಕೇಳಿರ್ತಾರೆ, ಹೇಗೆ ಮೀಟರ್ ಈಸ್ ಅ SI ಯೂನಿಟ್ ಆಫ್ ವಾಟ್, ಮೀಟರ್ ಈಸ್ ಅ SI ಯೂನಿಟ್ ಆಫ್ ಡ್ಯಾಶ್ ಅಂತ ಮಾಡಿರ್ತಾರೆ, ಅಲ್ಲಿ ನೀವು ಲೆಂತ್ ಅಂತ ಹಾಕ್ಬೇಕಾಗ್ತದೆ. ಅದಕ್ಕಾಗಿ 2 ತರದಿಂದ ಹೀಗೆ ಕೇಳಿದ್ರು ಸರಿ ಬರುವಂಗೆ ನೀವು ನೋಡ್ಕೋಬೇಕು. ಹಂಗಾದ್ರೆ ಒಂದೇದೇನು ಅನ್ನಂಗಾಯ್ತು, ಲೆಂತ್ ಅನ್ನ ಉದ್ದವನ್ನ ಮೀಟರ್ದಲ್ಲಿ ಅಳೆಯುತ್ತಾರೆ. ಹಂಗಾರ ದ SI ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ಹಂಗಾರ ನೆಕ್ಸ್ಟ್ 1 ಸೆಕೆಂಡ್, ಮಾಸ್ ದ್ರವ್ಯರಾಶಿ, ಇದನ್ನ SI ಮಾನ ಕಿಲೋಗ್ರಾಮ್. ಇವು SI ಮಾನದಲ್ಲಿ ಅಷ್ಟೇ ಹೇಳ್ಕೊತ ಹೊಂಟೀನಿ ನಾನು. ಆನಂತರ ಟೈಮ್ ಸೆಕೆಂಡ್ದಾಗ ಅಳಿತೀವಿ. ನೆಕ್ಸ್ಟ್ ಟೈಮ್ ಆದ ಕೂಡಲೇ ಟೆಂಪರೇಚರ್, ಉಷ್ಣತೆ ಅನ್ನೋದನ್ನ ಕೆಲ್ವಿನ್ ಅನ್ನುವಂಥ ಮಾನದಾಗ ಅಳಿತೀವಿ. ಒಂದು ಪ್ರಶ್ನೆ ಬಂದ್ಬಿಡ್ತದೆ, ಸರ್ ನಾವು ನಿತ್ಯ ಜೀವನದಾಗ ಮಾತಾಡೋ ಹೊತ್ನ್ಯಾಗ ಎಷ್ಟು ಬಿಸಿಲು ಐತ್ರಿ ಇವತ್ತು, ಬಹಳಷ್ಟು ಉಷ್ಣತೆ ಐತಿ. ಎಷ್ಟು ಉಷ್ಣತೆ ಐತಿ? 44 ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ದಾಗ ಅಳಿತಾರಲ್ರಿ ಸರ್ ಅಂತಂದ್ರೆ ಇದು SI ಮಾನ ಅಲ್ಲ. ಹಂಗಾರೆ SI ಮಾನದಲ್ಲಿ ನಾವು ಹೇಳ್ಬೇಕಾಗಿತ್ತಂದ್ರೆ ಉಷ್ಣತೆಯನ್ನ ಕೆಲ್ವಿನ್ ಅನ್ನುವಂಥ ಮಾನದೊಳಗನೆ ಹೇಳ್ಬೇಕಾಗ್ತದೆ. ಹಂಗಾದ್ರೆ ಈ ತಿಂಗಳ ನಾವು ಎಷ್ಟು ವಿದ್ಯುತ್ ಶಕ್ತಿಯನ್ನ ಬಳಸ್ಕೊಂಡಿದೀವಿ ಅಂತ ಅನ್ನೋದನ್ನ, ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದನ್ನ ಆಂಪಿಯರ್ ಅನ್ನುವಂಥ ಮಾನದೊಳಗೆ ಅಳಿತೀವಿ. ಇದು 5ನೇದು. ಈ 5 ಬಹಳಷ್ಟು ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಲ್ಲದನ್ನ ನೋಡ್ಕೋಬೇಕಾಗಿತ್ತು ಅಂತಂದ್ರೆ ಆದ್ರೂ ಮುಂದಿನ ಪರೀಕ್ಷೆಗೆ ಬರಬಾರ್ದು. ಯಾಕ? ಅದಕ್ಕಾಗಿ ಅವುಗಳನ್ನು ನಾವು ಏನ್ ಮಾಡ್ಕೋಬೇಕು, ಸ್ವಲ್ಪ ನೆನ್ಪಿಟ್ಕೋಬೇಕು. ಯಾವುದು ಅಂತಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅಮೌಂಟ್ ಆಫ್ ಮ್ಯಾಟರ್, ವಸ್ತು ಎಷ್ಟು ಐತಿ ಅನ್ನೋದನ್ನ ಅಳೆಯೋತ್ನ್ಯಾಗ
ಮೋಲ್ ಅಂತ ಅನ್ನುವಂಥ ಮಾನದೊಳಗೆ ಅಳಿತೀವಿ. ಅದೇ ರೀತಿ ಈ ಲೈಟ್ನಿಂದ ಬೆಳಕು ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಹೆಚ್ಚಾಯ್ತು, ಇಲ್ಲಿ ಸ್ವಲ್ಪ ಹೆಚ್ಚಾಯ್ತು. ಹಂಗಾರೆ ಬೆಳಕು ಎಷ್ಟು ಹೆಚ್ಚಾಗ್ತಿದೆ, ಲುಮಿನಸ್ ಇಂಟೆನ್ಸಿಟಿ, ಬೆಳಕಿನ ತೀವ್ರತೆ ಅನ್ನೋದನ್ನ ಕ್ಯಾಂಡೆಲಾ ಅನ್ನುವಂಥ ಮಾನದೊಳಗೆ ಅಳಿತೀವಿ. ಅದೇ ರೀತಿ ಎರಡು ರೇಖೆಗಳ ನಡುವಿನ ಅಳತೆ, ಅದಕ್ಕೆ ಕೋನ ಅಂತ ಕರಿತಿರ್ತಲ್ಲ, ಆಂಗಲ್. ಇಟ್ ಈಸ್ ಅ ಮೇಜರ್ ಬಿಟ್ವೀನ್ ಟೂ ಸ್ಟ್ರೇಟ್ ಲೈನ್ಸ್, ದಟ್ ಈಸ್ ಆಂಗಲ್ ಅಂತ ಅಳಿತಿಲ್ಲ. ಆಂಗಲ್ ಅನ್ನ ರೇಡಿಯನ್ದೊಳಗೆ ಅಳಿತೀವಿ. ಅಲ್ಲ, ಡಿಗ್ರಿ ಸೆಲ್ಸಿಯಸ್ದೊಳಗೆ ಡಿಗ್ರಿ ಒಳಗೆ ಕೇಳಿದೀವಲ್ರಿ ನಾವು. ಡಿಗ್ರಿ ಒಳಗೂ ನಮ್ಮಲ್ಲಿ ಅಳಿತಿದ್ದೀವಿ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೇಳಬೇಕು ಅಂತಂದ್ರೆ ರೇಡಿಯನ್ದಾಗ ಅಳಿಬೇಕಾಗ್ತದೆ. ಆ ನಂತರ ಯಾವುದಾದ್ರೂ ಒಂದು ಘನ ವಸ್ತು ಇತ್ತು, ಒಳಗಡೆ ಅದ್ರ ಕೋನ ಎಷ್ಟು ಉಂಟಾಗಿದೆ ಅಂತ ಅಳಿಬೇಕಾಗಿತ್ತು ಅಂತಂದ್ರೆ, ಉದಾಹರಣೆಗೆ ಈಗ ಮೆಹಂದಿ ಹಚ್ಕೋತಿರ್ತೀವಲ್ಲ, ಕೋನ್ ಇರ್ತದಲ್ಲ, ಮೆಹಂದಿ ಕೋನ್, ಅದರಲ್ಲಿ ಒಂದು ಮೂಲೆ ಚೂಪಾಗಿರ್ತಲ್ಲ, ಆದ್ರೂ ಕೋನ ಅಳಿಬೇಕಾಗಿತ್ತಂದ್ರೆ ಅದಕ್ಕೆ ಸಾಲಿಡ್ ಆಂಗಲ್, ಘನ ಕೋನ ಅಂತ ಅಳಿತೀವಿ. ಅದನ್ನ ಸ್ಟೆರೇಡಿಯನ್ ಅನ್ನುವಂಥ ಮಾನದೊಳಗೆ ಅಳಿತೀವಿ. ಹಾಗಾದ್ರೆ ನಾವು ಇವತ್ತು ಫಂಡಮೆಂಟಲ್ ಕ್ವಾಂಟಿಟಿ ಏನು 9 ಅದಾವಲ್ಲ, ಅವುಗಳನ್ನ ಯಾವ ಮಾನದೊಳಗೆ ಅಳಿತೀವಿ ಅಂತ ಹೇಳಿಬಿಡ್ತೀನಿ ಒಮ್ಮೆಲೇನೆ. ಲೆಂತ್ ಮೀಟರ್ದಾಗ ಅಳಿತೀವಿ, ಮಾಸ್ ಕಿಲೋಗ್ರಾಮ್ದಾಗ ಅಳಿತೀವಿ, ಟೈಮ್ ಸೆಕೆಂಡ್ದಾಗ ಅಳಿತೀವಿ, ಟೆಂಪರೇಚರ್ ಕೆಲ್ವಿನ್ದಾಗ ಅಳಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್ದಾಗ ಅಳಿತೀವಿ, ಅಮೌಂಟ್ ಆಫ್ ಮ್ಯಾಟರ್ ಆರ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದನ್ನ ಮೋಲ್ದೊಳಗೆ ಅಳಿತೀವಿ, ಲುಮಿನಸ್ ಇಂಟೆನ್ಸಿಟಿ ಆರ್ ಇಂಟೆನ್ಸಿಟಿ ಆಫ್ ಲೈಟ್ ಕ್ಯಾಂಡೆಲಾದಾಗ ಅಳಿತೀವಿ, ಆಂಗಲ್ ರೇಡಿಯನ್ದಾಗ ಅಳಿತೀವಿ, ಸಾಲಿಡ್ ಆಂಗಲ್ ಸ್ಟೆರೇಡಿಯನ್ದಾಗ ಅಳಿತೀವಿ. ಇವು 9 ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಗೆ ಫಂಡಮೆಂಟಲ್ ಯೂನಿಟ್ಸ್. ಇನ್ನ ಎರಡನೇ ಭಾಗ ಆಗಿರುವಂಥದ್ದು SI ಯೂನಿಟ್ನಲ್ಲಿ ಎರಡನೇ ಲಿಸ್ಟ್ ಮಾಡಿ ಇಟ್ಟಿರಲಿಲ್ಲ ಎಲ್ಲ ದೇಶದವ್ರು ಕೂಡ್ಕೊಂಡು. ಅದು ಎರಡನೇ ಲಿಸ್ಟ್ ಏನಪ್ಪಾ ಅಂತಂದ್ರೆ ಅದ ಡಿರೈವ್ಡ್ ಯೂನಿಟ್ಸ್ ಅಂತ. ಡಿರೈವ್ಡ್ ಯೂನಿಟ್ಸ್ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರ, ಇವ 2 ಅಥವಾ 2ಕ್ಕಿಂತ ಹೆಚ್ಚು ಫಂಡಮೆಂಟಲ್ ಯೂನಿಟ್ಗಳನ್ನ ಕೂಡ್ಕೊಂಡು ಉತ್ಪತ್ತಿ ಆದದ್ದು ಇವು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಈ ಬೋರ್ಡ್ ಎಷ್ಟೈತಲ್ಲ, ಇದೊಂದು ಬೋರ್ಡ್, ಈ ಬೋರ್ಡ್ದ ಏರಿಯಾ ಎಷ್ಟೈತಿ ಅಂತ ಅಳಿಬೇಕು, ವಿಸ್ತೀರ್ಣ ಎಷ್ಟೈತಿ ಅಂತ ಅಳಿಬೇಕು. ಹಂಗಾದ್ರೆ ಒಮ್ಮೆ ನಾ ಏನ್ ಮಾಡಬೇಕು, ಉದ್ದ ಅಳಿಬೇಕು. ಐ ಹ್ಯಾವ್ ಟು ಮೇಜರ್ ಲೆಂತ್ ಫಸ್ಟ್ ಅಂಡ್ ದೆನ್ ಬ್ರೆಡ್. ಈ ನಮಗ ವಿಸ್ತೀರ್ಣ ಅನ್ನೋದು ಕಂಡು ಹಿಡಿಬೇಕಾಗಿತ್ತಂದ್ರೆ ಉದ್ದ ಇಂಟು ಅಗಲ, ನಿಮ್ಗೆ ಈಗಾಗಲೇ ಗೊತ್ತೈತಿ. ಹಂಗಾರೆ ಉದ್ದ ಇಂಟು ಅಗಲ ಮಾಡಿದಾಗ ವಿಸ್ತೀರ್ಣ ಬರ್ತದೆ. ಹಂಗಾರೆ ಉದ್ದ ಒಂದು ಅಳ್ದೀವಿ, ಅಗಲ ಒಂದು ಅಳ್ದೀವಿ. ಹಂಗಾರೆ 2 ಉದ್ದಗಳನ್ನ ಅಳದ ನಾವೇನೋ ಹೊಸದ್ ಕಂಡು ಹಿಡಿಯಾಕತ್ತಿದೀವಿ. ಏನು, ಎಷ್ಟು ಜಾಗ ಐತಿ ಅನ್ನೋದು ವಿಸ್ತೀರ್ಣ ಕಂಡು ಹಿಡಿಯಾಕತ್ತಿದೀವಿ. ಹೌದಾ? ಅದಕ್ಕಾಗಿ ಇದು ಡಿರೈವ್ಡ್ ಕ್ವಾಂಟಿಟಿ ಒಳಗೆ ಸೇರ್ತದೆ. ಹಂಗಾದ್ರೆ ಏರಿಯಾ ಇಲ್ಲಿ ಬರ್ತದೆ ನೋಡಿ, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಹಂಗಾರೆ ಲೆಂತ್ ಮೀಟರ್ದಾಗ ಅಳಿತೀವಿ, ಬ್ರೆಡ್ತ್ ಅಗಲ ಮೀಟರ್ದಾಗ ಅಳಿತೀವಿ. ಹಂಗಾರೆ ಇದ್ರ ಇಂಟು ಏನಂದಂಗಾಯ್ತು, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಅದನ್ನ ಏನಂತೀವಿ, ಸ್ಕ್ವೇರ್ ಮೀಟರ್ನು ಅಂತ ಬರೀತೀವಿ. ಮೀಟರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಮೀಟರ್. ಇಲ್ಲಿ ಇನ್ನೊಂದು ಏನೋ ಬರ್ತದೆ, ಅದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಏನು ಡೈಮೆನ್ಷನಲ್ ಫಾರ್ಮುಲಾ ಅಂತಂದ್ರೆ, ಹೌ ಮೆನಿ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಡಿರೈವ್ಡ್ ಕ್ವಾಂಟಿಟಿ. ಈ ಡಿರೈವ್ಡ್ ಕ್ವಾಂಟಿಟಿ ಒಳಗ ಎಷ್ಟು ಫಂಡಮೆಂಟಲ್ ಕ್ವಾಂಟಿಟಿಗಳು ಇನ್ವಾಲ್ವ್ ಆಗ್ಯಾವು ಅಂತ ಹೇಳೋದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಅಂತ. ಆ ಕಡೆ ಸೈಡ್ಗೆ ಬಾಕ್ಸ್ದಲ್ಲಿ ಹಾಕಿದೀನಿ ನೋಡಿ, ಸ್ಕ್ವೇರ್ ಬ್ರಾಕೆಟ್ನಾಗ ಬರ್ದೀನಿ L⁻1, L⁻2, M⁻0, T⁻0. ಹಂಗಾದ್ರೆ ಎಲ್ಗಳು, ಎಲ್ ಅಂದ್ರೆ ಲೆಂತ್ಗಳು 2 ಆಗ್ಯಾವ, ಅವು ಇಂಟು ಆಗ್ಯಾವ, L ಇಂಟು L ಅಂತೇಳಿ, ಅದಕ್ಕಾಗಿ L² ಆಗಿದೆ. ಮಾಸ್ ಅನ್ನೋದು ಇದರಲ್ಲಿ ಇಲ್ಲ, T ಅನ್ನೋದು ಇದರಲ್ಲಿ ಇಲ್ಲ, ಅದಕ್ಕಾಗಿ M⁻0, T⁻0 ಆಗಿದೆ. ಹಂಗಾದ್ರೆ ಏರಿಯಾದ ಡೈಮೆನ್ಷನಲ್ ಫಾರ್ಮುಲಾ ಸ್ಕ್ವೇರ್ ಬ್ರಾಕೆಟ್ನಲ್ಲಿ L², M⁻0, T⁻0 ಆಗಿರ್ತದೆ. ಸರಿನಾ? ಹಂಗಾದ್ರೆ ಈ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾರೇನ್ರಿ ಪರೀಕ್ಷೆಗೆ ಅಂತ ಕೇಳಿದ್ರೆ, ಟ್ರೇಡ್ಸ್ಮನ್ ಇದ್ದವರಿಗೆ ಒಂದು ಏನಾಗಿರ್ತದೆ ಅಂತಂದ್ರೆ ಡೈಮೆನ್ಷನಲ್ ಕ್ವಾಂಟಿಟಿ, ಡೈಮೆನ್ಷನಲ್ ಫಾರ್ಮುಲಾದ ಮೇಲೆ ಒಂದು ಪ್ರಶ್ನೆ ಹೆಚ್ಚಾಗಿದ್ದಿರ್ತದೆ, ಇದ್ರ ಡೈಮೆನ್ಷನಲ್ ಫಾರ್ಮುಲಾ ಏನು ಅಂತೇಳಿ. ಅದಕ್ಕಾಗಿ ಲೆಂತ್ ಡೈಮೆನ್ಷನಲ್ ಫಾರ್ಮುಲಾ L², M⁻0, T⁻0. L² ಯಾಕೆ ಬಂತು, ನೀವು ಏರಿಯಾ ಕಂಡು ಹಿಡಿಬೇಕಾದ್ರೆ ಲೆಂತ್ ಇಂಟು ಬ್ರೆಡ್ ಅಂದ್ರೆ ಲೆಂತ್ ಇಂಟು ಲೆಂತ್ ಮಾಡ್ಕೊಂಡಿರ್ತೀರಿ. ಎಲ್ಗಳು ಉದ್ದಗಳು 2 ಸಲ ಗುಣಾಕಾರ ಆಗಿವೆ ಅನ್ನೋದನ್ನ ತೋರಿಸ್ಕೊಡ್ತದೆ. ನೆಕ್ಸ್ಟ್ ಎರಡನೇದು ಏನು ಅಂತಂದ್ರೆ
ವಾಲ್ಯೂಮ್. ವಾಲ್ಯೂಮ್ ಅಂತಂದರೆ ಈಗ ಒಂದು ಬಾಕ್ಸ್ ಇದೆ. ಇದು ಈ ಬಾಕ್ಸ್ದಲ್ಲಿ ಒಳಗಡೆ ಎಷ್ಟು ಸ್ಥಳಾವಕಾಶ ಇದೆ ಅನ್ನೋದನ್ನ ಸೂಚಿಸುವಂಥದ್ದು. ಒಳಗಡೆ ಎಷ್ಟು ಜಾಗ ಐತಿ ಅನ್ನೋದನ್ನ ಹೇಳಿಕೊಡುವಂಥ. ಹೆಂಗೆ ಒಳಗಡೆ ಜಾಗ ಸಿಗ್ತದೆ? ಇದ್ರ ಉದ್ದ ಎಷ್ಟೈತಿ ಅಂತ ಅಳತೆ ಮಾಡ್ಕೊಳ್ಳೋದು, ಅಗಲ ಎಷ್ಟೈತಿ ಅಂತ ಅಳತೆ ಮಾಡ್ಕೊಳ್ಳೋದು, ಎತ್ತರ ಎಷ್ಟೈತಿ ಅಂತ ಅಳತೆ ಮಾಡ್ಕೊಂಡ್ರೆ ಈ ಮೂರನ್ನು ಉದ್ದ ಇಂಟು ಅಗಲ ಇಂಟು ಎತ್ತರ ಮಾಡ್ಕೊಂಡ್ರೆ ಒಳಗಿರುವಂಥ ಸ್ಥಳಾವಕಾಶ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿಬಹುದು. ಹಾಗಾದ್ರೆ ಒಂದು ಟ್ಯಾಂಕಿನಲ್ಲಿ ಎಷ್ಟು ನೀರು ಹಿಡಿಸ್ತದೆ, ಈ ರೂಮಿನಲ್ಲಿ ಎಷ್ಟು ಸ್ಥಳಾವಕಾಶ ಇದೆ, ಒಂದು ಬಾಕ್ಸ್ದಲ್ಲಿ ಎಷ್ಟು ಚಾಕ್ ಪೀಸ್ಗಳು ಇದ್ದು ಅಂತಂದ್ರೆ ಎಷ್ಟು ಚಾಕ್ ಪೀಸ್ಗಳು ಹಿಡಿತವೆ, ಎಷ್ಟು ಜಾಗ ಇದೆ, ಒಂದು ಕಡ್ಡಿ ಪೆಟ್ಟಿಗೆ ಬಾಕ್ಸ್ದಲ್ಲಿ ಎಷ್ಟು ಕಡ್ಡಿಗಳ ಜಾಗ ಕೂಡ್ತವೆ ಅಂತ ಅನ್ನೋದನ್ನ ಉದ್ದ ಇಂಟು ಅಗಲ ಇಂಟು ಎತ್ತರ ಮಾಡ್ಕೊಂಡ್ರೆ ಒಳಗಡೆ ಇರುವಂಥ ಸ್ಥಳಾವಕಾಶ ಎಷ್ಟು ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವೇನಂತೀವಿ? ವಾಲ್ಯೂಮ್ ಅಂತೀವಿ. ಹಂಗಾರ ವಾಲ್ಯೂಮ್ ಅನ್ನು ನಾವು ಕಂಡುಹಿಡಿಬೇಕಾಗಿದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್. ಹಂಗಾರೆ ಲೆಂತ್ ಅನ್ನ ಮೀಟರ್ದಾಗ ಹೇಳ್ಕೊತೀವಿ, ಬ್ರೆಡ್ ತಂದ್ರೆ ಅಗಲವನ್ನ ಮೀಟರ್ದಾಗ ಹೇಳ್ಕೊತೀವಿ, ಎತ್ತರ ಅಂದ್ರೆ ಅದು ಒಂಥರ ಉದ್ದಿದ್ದಂಗೆ ಇರ್ತದೆ, ಅದಕ್ಕಾಗಿ ಅದನ್ನು ಮೀಟರ್ದಾಗ ಹೇಳ್ತೀವಿ. ಹಂಗಾರೆ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಅನ್ನ 3 ಸಲ ಗುಣಿಸಿದಂಗೆ ಆಯ್ತು, ಅದಕ್ಕಾಗಿ ಮೀಟರ್ ಕ್ಯೂಬ್. ಇದನ್ನ ಇನ್ನೊಮ್ಮೆ ಏನ್ ಹೇಳ್ತಾರೆ? ಕ್ಯೂಬಿಕ್ ಮೀಟರ್ ಅಂತಲೂ ಹೇಳ್ತಾರೆ, ಘನ ಮೀಟರ್ ಅಂತ. ಹಂಗಾರೆ SI ಮಾನದಲ್ಲಿ ವಾಲ್ಯೂಮ್ ಅನ್ನ ಮೀಟರ್ ಕ್ಯೂಬಿಕ್ ಮೀಟರ್ ಅಂತ ಅಳಿತೀವಿ. ನೆಕ್ಸ್ಟ್ ಡೆನ್ಸಿಟಿ ಅಂತ. ಡೆನ್ಸಿಟಿ ಅಂತಂದ್ರೆ ಇಲ್ಲಿ ಒಂದು ಉದಾಹರಣೆ ಹೇಳ್ಕೊಂಡು ಹೋಗ್ತೀವಿ. ಇದೊಂದು ಲೀಟರ್ ಇದೆ, ಅಳತೆ ಮಾಡುವಂಥದ್ದು ಲೀಟರ್ ನೋಡಿದ್ರಿ ನೀವು, ಹಾಲದು ತರ್ಲಿಕ್ಕೆ ಹೋದಾಗ ಅಳತೆ ಮಾಡೋದು ಲೀಟರ್ ಅನ್ನ ನೋಡಿದ್ರಿ. 1 ಲೀಟರ್ ಗಾಳಿ ತಗೋತೀನಿ. 1 ಲೀಟರ್ ಗಾಳಿ ಹೆಂಗೆ ತಗೊಳ್ಳೋದು? ಒಂದು ಪ್ಲಾಸ್ಟಿಕ್ ಅನ್ನ ಲೀಟರ್ನಲ್ಲಿ ಹಾಕಿ ಊದ್ಬಿಟ್ರೆ ನಂತರ ಬಾಯಿ ಕಟ್ಕೊಂಡು ಹಿಂಗೆ ತಗೊಂಡ್ರೆ 1 ಲೀಟರ್ ಗಾಳಿ ಸಿಕ್ತು. ಇದನ್ನು ತೂಕ ಮಾಡಿದ್ರೆ ಈ ಡಿಜಿಟಲ್ ಬ್ಯಾಲೆನ್ಸ್ಗಳು ಬಂದಾವಲ್ಲ, ಅದ್ರ ಮೇಲೆ ಇಟ್ಟರೆ 1 ಗ್ರಾಮ್ ಏನೋ ಬರ್ತದೆ ಅಂತ ತಿಳ್ಕೊಂಡಿರ್ತೀವಿ. ಹಂಗಾರೆ 1 ಲೀಟರ್ ಏರ್ ಇಸ್ ಈಕ್ವಲ್ ಟು 1 ಗ್ರಾಮ್. ಅಂದ್ರೆ ವೇಟ್ ಆಫ್ 1 ಲೀಟರ್ ಏರ್ ಇಸ್ ಈಕ್ವಲ್ ಟು 1 ಗ್ರಾಮ್ ಅಂತ ಬರೀತೀವಿ. ಸಪೋಸ್ 1 ಲೀಟರ್ ನೀರನ್ನು ತಗೊಂಡು ಒಂದು ಪ್ಲಾಸ್ಟಿಕ್ನಾಗ ಹಾಕಿ ತೂಕ ಮಾಡಿದ್ರೆ 1000 ಗ್ರಾಮ್ ಆಯ್ತು. ನಾನು ತಗೊಂಡದ್ದು 1 ಲೀಟರ್ ಏರ್ 1 ಗ್ರಾಮ್ ಆಯ್ತು, 1 ಲೀಟರ್ ನೀರು 1000 ಗ್ರಾಮ್ ಆಯ್ತು. ಸಪೋಸ್ 1 ಲೀಟರ್ ನಾವು ಮರ್ಕ್ಯೂರಿ ತಗೊಂಡೆ ಅಂದ್ರೆ 13.6 kg ಆಗ್ತದೆ. ಯಾಕೆ ಇದು ಹೆಚ್ಚಾಗ್ತದೆ ಅಂತಂದ್ರೆ ಗಾಳಿಯಲ್ಲಿ ಪರಮಾಣುಗಳು ದೂರ ಕೂತ್ಕೊಂಡಿವೆ, ವಿರಳವಾಗಿವೆ ಅಂತ ಹೇಳ್ತೀವಿ. ಹಂಗಾರೆ ವಿರಳವಾಗಿವೆ ಅಂತಂದ್ರೆ ದೂರ ಕೂತ್ಕೊಂಡಿವೆ. ಇನ್ನು ನೀರಿನಲ್ಲಿ ಆದ್ರೆ ಅದೇ ಪರಮಾಣುಗಳು ಅಷ್ಟೇ ಜಾಗದಾಗ ಹತ್ತತ್ರ ಬಂದು ಗಡುಸಾಗಿವೆ. ಇನ್ನು ಮರ್ಕ್ಯೂರಿ ನೀವು ಪಾದರಸ ತಗೊಂಡ್ರಿ ಅಂದ್ರೆ ಇನ್ನೊಂದಿಷ್ಟು ಹೆಚ್ಚು ಗಡುಸಾಗಿವೆ. ಅದಕ್ಕಾಗಿ ತೂಕ ಕಡಿಮೆ ಜಾಗ ಆದಾಗನ ಹೆಚ್ಚು ತೂಕದ್ದು ಕೂತ್ಕೋತದೆ. ಇದಕ್ಕೆ ನಾವು ಸಾಂದ್ರತೆ ಡೆನ್ಸಿಟಿ ಅಂತ ಕರಿತೀವಿ. ಹಂಗಾರೆ ಡೆನ್ಸಿಟಿಯನ್ನ ವ್ಯಾಖ್ಯಾ ಮಾಡೋದಾದ್ರೆ ಹಿಂಗೆ ಮಾಡ್ತೀವಿ, ಹೆಂಗ? ಮಾಸ್ ಬೈ ವಾಲ್ಯೂಮ್. ಹಂಗಾರೆ ಹೆಂಗ? ಡೆನ್ಸಿಟಿ ಇಟ್ ಈಸ್ ಅ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಹಂಗಾರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಇದನ್ನೇನು ನೀವು ನೆನಪಿಡುವ ಅವಶ್ಯಕತೆ ಇಲ್ಲ, ಯೂನಿಟ್ ಹೇಳಕತ್ತೇನೆ ನಾನು, ಯೂನಿಟ್ ನೆನಪಿಡ್ಬೇಕಾಗ್ತದೆ. ಹಾಗಾದ್ರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಮತ್ತು ಮಾಸ್ ಅನ್ನ ಕಿಲೋಗ್ರಾಮ್ದಾಗ ಅಳದಿದ್ರಿ, ವಾಲ್ಯೂಮ್ ಅನ್ನ ನೆಕ್ಸ್ಟ್ ನೋಡ್ರಿ ಹಿಂದಿಂದು ಎದ್ರಾಗ ಅಳದಿದ್ರಿ? ಮೀಟರ್ ಕ್ಯೂಬ್ದಾಗ ಅಳದಿದ್ರಿ. ಅದಕ್ಕಾಗಿ kg ಪರ್ ಮೀಟರ್ ಕ್ಯೂಬ್ ಇಸ್ ಅ SI ಯೂನಿಟ್ ಆಫ್ ಡೆನ್ಸಿಟಿ. ಹಂಗಾರೆ ಡೆನ್ಸಿಟಿಯ ಅಳತೆಮಾನ kg ಪರ್ ಮೀಟರ್ ಕ್ಯೂಬ್. ಇದು ಬಹಳಷ್ಟು ಸರ ಪರೀಕ್ಷೆಗೆ ಬಂದಿದೆ. ನಮ್ಮ ಹುಡುಗರು ಇದನ್ನ ಹೆಚ್ಚಾನೆಚ್ಚು ಇದೇನ್ರಿ ನೆನಪಾಗ್ಲಿಲ್ರಿ ಅಂತ ಬರ್ತಾರೆ. ಅದಕ್ಕಾಗಿ ಡೆನ್ಸಿಟಿಯ ಅಂತಾರಾಷ್ಟ್ರೀಯ ಏಕಮಾನ ಅಳೆಯುವಂಥದ್ದು kg ಪರ್ ಮೀಟರ್ ಕ್ಯೂಬ್. ನೆಕ್ಸ್ಟ್ ಎದಕ್ಕೆ ಹೋಗ್ತೀನಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್. 4th ಒನ್ ಇಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ಅಂದ್ರೆ ಇಷ್ಟ ಸಿಂಪಲ್. ಈಗ ಇಲ್ಲಿದ್ದೀನಿ, ಇನ್ನೊಂದು ಸ್ವಲ್ಪ ನಿತ್ತ ಇಲ್ಲಿ ಬಂದಿರ್ತೀನಿ, ನನ್ನ ಸ್ಥಾನದಲ್ಲಿ ಬದಲಾವಣೆ ಆಯ್ತು. ಎಷ್ಟು ಬದಲಾವಣೆ ಆಯ್ತು? 1 ಮೀಟರ್ 2 ಮೀಟರ್. ಇದಕ್ಕೆ ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ. ಹಂಗ ಸ್ಥಾನ ಪಲ್ಲಟವನ್ನ ಎದ್ರಾಗ ಅಳಿತಾರ್ರಿ ಅಂತಂದ್ರೆ ನೀವು ಹೇಳ್ಬೋದು, ಈಗ ಏನ್ ಎದ್ರಾಗ? ಮೀಟರ್ದಾಗ ರೀ ಅಂತೇಳಿ. ಯಾಕ? ಡಿಸ್ಪ್ಲೇಸ್ಮೆಂಟ್, ಸ್ಥಾನದಲ್ಲಿ ಆದ ಬದಲಾವಣೆ, ಸ್ಥಾನ ಪಲ್ಲಟವನ್ನ. ಈಗ ಇಲ್ಲಿದ್ದೀನಿ, ಇನ್ನೊಂದಿಟ್ಟು ತಲ್ಲಿ ಇರ್ತೀನಿ ಅಂತಂದಾಗ ಎಷ್ಟು ದೂರ ಸರದಿ? 1 ಮೀಟರ್ 2 ಮೀಟರ್ 5 ಮೀಟರ್ 1 ಕಿಲೋಮೀಟರ್ ಎಷ್ಟೋ ಸರದಿರ್ತಿ. ಹಂಗಾದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ಅಳತೆ ಮಾಡ್ಬೇಕಾದ್ರೆ ಉದ್ದಳದಂಗೆ ಅಳಿಬೇಕು. ಹಂಗಾರೆ ಉದ್ದಳದಂಗೆ ಅಳಿಬೇಕು ಅಂತಂದ್ರೆ ಮೀಟರ್ದಾಗ ಅಳಿಬೇಕು. ಹಂಗಾರ ದ SI ಯೂನಿಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಮೀಟರ್. ನೆಕ್ಸ್ಟ್ ಒನ್ ಈಸ್ ಸ್ಪೀಡ್. ಸ್ಪೀಡ್ ಕಂಡು ಹಿಡಿದು ಅಂತಂದ್ರೆ ಎಷ್ಟು ಸ್ಪೀಡ್ಲೆ ಹೊಂಟಲ್ಲ ಅಂತ ಹಿಂಗೆ ನಾವು ನೋಡಿರ್ತೀವಲ್ಲ, ಅಂದಿರ್ತೀವಲ್ಲ. ಹಂಗಾರೆ ಸ್ಪೀಡನ್ನು ಹೆಂಗೆ ಕಂಡು ಹಿಡಿಯೋದು ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ಕೊತ ಹೋಗ್ತೀನಿ.
ಈ ಪರೀಕ್ಷೆಗೆ ಬಂದಂಥದ್ದೇ ಎಕ್ಸಾಂಪಲ್ ಇದು. ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ 200 ಕಿಲೋಮೀಟರ್ ದೂರವನ್ನ, ಒಬ್ಬ ವ್ಯಕ್ತಿ ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ 200 ಕಿಲೋಮೀಟರ್ ದೂರವನ್ನ 4 ಗಂಟೆಗಳಲ್ಲಿ ಕ್ರಮಿಸಿದ. 4 ತಾಸ್ನಾಗ ಇಲ್ಲಿಂದ ಅಲ್ಲಿ ಎಗಿಂದ ಬಿಗೆ ಹೋಗಿ ಮುಟ್ಟದ. ಹಂಗಂದ್ರ ಎಷ್ಟು ಒಂದು ಸ್ಪೀಡ, ಎಷ್ಟು ಸ್ಪೀಡ್ಲೇ ಹಾದ ಅಂತ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ಕೋತೀವಿ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರ ಒಂದು ತಾಸಿಗೆ ಎಷ್ಟು ಹಾದ ಅಂತಂದ್ರ 4 ಗಂಟೆಗೆ 200 ಕಿಲೋಮೀಟರ್ ಹೋಗಿರ್ತಾನ, 2 ತಾಸಿಗೆ 100 ಆತು, 1 ತಾಸಿಗೆ 50 ಆತು. ಓ ಹಿಂಗ ಒಂದು ತಾಸ್ನ್ಯಾಗ ಎಷ್ಟು ದೂರ ಚಲಿಸ್ತಾನ ಅನ್ನೋದು ಏನಿರ್ತದಲ್ಲ ಅದಕ್ಕೆ ನಾವು ಸ್ಪೀಡ್ ಅಂತೀವಿ. ದ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಬಾಡಿ ಇನ್ ಯೂನಿಟ್ ಟೈಮ್. ಯೂನಿಟ್ ಟೈಮ್ ಅಂದ್ರೆ ಇಲ್ಲಿ ಒಂದು ತಾಸಿನಲ್ಲಿ ತನ್ನಂಗೆ. ಒಂದು ತಾಸಿನಾಗ ಒಂದು ವಸ್ತು ಎಷ್ಟು ದೂರ ಕ್ರಮಿಸ್ತೈತೋ ಅನ್ನೋದನ್ನ ನಾವೇನಂತೀವಿ? ಸ್ಪೀಡ್ ಅಂತ ಅನ್ಕೋತೀವಿ. ಇದರ ಸ್ಪೀಡ್ ಫಾರ್ಮುಲಾ ಏನಾಗ್ತದೆ? ಡಿಸ್ಟೆನ್ಸ್ ಟ್ರಾವಲ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವಸ್ತು ಎಷ್ಟು ದೂರ ಕ್ರಮಿಸಿದೆ, ಅದಕ್ಕೆ ಆ ಕ್ರಮಿಸಬೇಕಾದ್ರೆ ಎಷ್ಟು ಟೈಮ್ ತಗೊಂಡೈತಿ ಅಂತ ಅಳತೆ ಮಾಡ್ಕೋತೀವಿ. ಹಂಗಾರ ಸ್ಪೀಡನ್ನು ಹೆಂಗೆ ಕಂಡು ಹಿಡಿತೀವಿ? ಡಿಸ್ಟೆನ್ಸ್ ಟ್ರಾವಲ್ಡ್ ಮೀಟರ್ದಾಗ, SI ಯೂನಿಟ್ನಾಗ, ಮತ್ತೆ ಇದೇ ಕಿಲೋಮೀಟರ್ದಾಗ ಹೇಳಿದಿಲ್ಲ. ಅದು ನಮ್ಮಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಾಗ ಹೇಳ್ಬೇಕಾದ್ರೆ ಉದ್ದವನ್ನ ಮೀಟರ್ದಾಗ ಹೇಳಬೇಕು. ಹಂಗಾರೆ ಮೀಟರ್, ಹಂಗಾರೆ ಟೈಮ್ ಟೇಕನ್ ಟೈಮ್ ಎದ್ರಾಗ ಎಳಿಬೇಕು? ಸೆಕೆಂಡ್ದಾಗ ಎಳಿಬೇಕು. ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ ಇಸ್ SI ಯೂನಿಟ್ ಆಫ್ ಸ್ಪೀಡ್, ರೈಟ್? ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ.